ನನ್ನ ಮಗಳು ಅಂತ ಹೇಳ್ತೀವಿ, ಸಂಬಂಧ ಹೇಗಿದೆ? ಇವರು ನನ್ನ ಸಹೋದರ ಅಂತ ಹೇಳ್ತೀವಿ, ಹೇಗಿದೆ ಸಂಬಂಧ? ಹಾಗೇನೆ ಯೇಸು ನನ್ನ ದೇವರು, ನನ್ನ ರಕ್ಷಕ, ನನ್ನ ಯಜಮಾನ, ನನ್ನ ಸರ್ವಸ್ವ, ನನ್ನ ಜೀವ, ನನ್ನ ಜೀವನ ಎಲ್ಲ ನೀನೇ ಏಸಯ್ಯ. ನಿನ್ನ ಬಿಟ್ಟರೆ ಯಾರೂ ಇಲ್ಲ, ಏನೂ ಇಲ್ಲ. ನನ್ನ ಸೊತ್ತು, ಸಂಪತ್ತು, ಸಂಪಾದನೆ, ಶಕ್ತಿ, ಸೌಭಾಗ್ಯ ಎಲ್ಲ ನೀನೇ. ಎವ್ರಿ ಡೇ ಹಾಗೇನೆ ಬದುಕ್ತಾ ಇದ್ದೀವಿ. ಅದು ಅಬೈಡಿಂಗ್. ಬಾಯಲ್ಲಿ ಮಾತ್ರ ಪ್ರತಿದಿನ ಇದೆ ಹೇಳ್ತೀವಿ, ಆದರೆ ಹೃದಯ ದೂರ ಇದೆ. ನನ್ನ ಸೊತ್ತೇ ನನ್ನ ಸೊತ್ತು, ನನ್ನ ಸೊತ್ತು ಯಾರಾದರೂ ಮುಟ್ಟಿದ್ರೆ ನಾನು ಬಿಡಲ್ಲ. ಬಾಯಲ್ಲಿ ಹೇಳೋದು ನನ್ನ ಸೊತ್ತು ಯೇಸುವೆ ಅಲ್ವಾ? ನಮ್ಮ ಸೆಲ್ಫಿಗೆ ಸ್ವಲ್ಪ ಕೈ ಹಾಕಿದ್ರೆ, ನಮ್ಮ ಸ್ವಾರ್ಥಕ್ಕೆ ಸಂಬಂಧಪಟ್ಟಿದ್ದ ವಿಷಯಕ್ಕೆ ಸ್ವಲ್ಪ ಕೈ ಹಾಕಿದ್ರೆ ನಾವು ಯಾರು ಬಿಡೋದಿಲ್ಲ, ಯಾರು ಬಿಡೋಕ್ಕಾಗಲ್ಲ ಅಲ್ವಾ? ನಾವು ಹೇಳೋದು ಹಾಡೋದು ನನ್ನ ಜೀವ, ಜೀವನ ಎಲ್ಲ ನೀನೇ, ನಂದು ಜೀವನೂ ಇಲ್ಲ, ಜೀವನನೂ ಇಲ್ಲ. ಯಾಕೆ ಆ ಥರ ಗೊತ್ತಾ? ವಿ ಆರ್ ಇನ್ ಕ್ರೈಸ್ಟ್ ಬಟ್ ನಾಟ್ ಅಬೈಡಿಂಗ್ ಇನ್ ಕ್ರೈಸ್ಟ್. ನಾವು ಕ್ರಿಸ್ತನಲ್ಲಿ ಬಂದಿದ್ದೀವಿ, ಇದೀವಿ, ಇಲ್ಲ ಅಂತಲ್ಲ, ಆದರೆ ಕ್ರಿಸ್ತನಲ್ಲಿ ನೆಲೆಗೊಂಡಿಲ್ಲ. ಕ್ರಿಸ್ತನಲ್ಲಿ ನೆಲೆಗೊಳ್ಳೋದು ತುಂಬ ಮುಖ್ಯ.